ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನೀವು ನೋಡ್ತೀರಾ ರೆಡ್ ಆರ್ಮಿ. ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಚ್ ಇದೆ RCBಗೆ, ಅದು ಕೂಡ ಚೆನ್ನೈ ಮೇಲೆ, ಅದು ಚೆನ್ನೈಯಲ್ಲೇ. ಸೊ ಇದುವರೆಗೂ ಕೂಡ RCB ಚೆನ್ನೈಯಲ್ಲಿ 2008ರಲ್ಲೇ ಗೆದ್ದಿರೋದು. ಅದಾದಮೇಲೆ ಇದುವರೆಗೂ ಕೂಡ ಚೆನ್ನೈ ಪಿಚ್ಚಲ್ಲಿ ಚೆನ್ನೈ ವಿರುದ್ಧ RCB ಅವರು ಗೆದ್ದಿಲ್ಲ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಮ್ಯಾಚು. ಏನಾಗುತ್ತೋ ಈ ಸಲ ಗೊತ್ತಿಲ್ಲ, ಯಾಕೆಂದರೆ ಈ ಸಲ RCB ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಿದೆ. CSKನೂ ಏನು ವೀಕ್ ಇಲ್ಲ, CSK ಕೂಡ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ರವೀಂದ್ರ ಅವರು ಚೆನ್ನಾಗಿ ಆಡಿದರು ಲಾಸ್ಟ್ ಟೈಮು. ಅದಾದಮೇಲೆ ಧೋನಿ ಅವರು ಸ್ಟಂಪಿಂಗ್ ಕೂಡ ನೋಡ್ಬೋದು, ಆಮೇಲೆ ಸ್ಪಿನ್ ಕೂಡ ಚೆನ್ನಾಗಿತ್ತು ಲಾಸ್ಟ್ ಟೈಮು. ಸೊ ಇದೆಲ್ಲ ನೋಡಿಬಿಟ್ಟು CSK ಕೂಡ ಒಂದು ಸ್ವಲ್ಪ ಸ್ಟ್ರಾಂಗ್ ಇದೆ, ಮತ್ತು CSKದು ಸ್ಪಿನ್ನರ್ಗಳು ಕೂಡ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಲ್ಲಿ. ಮತ್ತು ಇನ್ನೊಂದೇನು ಅಂದರೆ CSK ಪಿಚ್ ಕೂಡ ಸ್ವಲ್ಪ ಸ್ಪಿನ್ನಿಗೆ ಫ್ರೆಂಡ್ಲಿ ಆಗಿರುತ್ತೆ ಅಂತ ನಾವು ಅನ್ಕೋಬೇಕಾಗತ್ತೆ. ಸೊ ಯಾಕೆಂದರೆ ಇದುವರೆಗೂ ಕೂಡ CSK ಪಿಚ್ಚಿನ ಹಿಸ್ಟ್ರಿ ನೋಡಿದರೆ ಸ್ವಲ್ಪ ಸ್ಪಿನ್ ಫ್ರೆಂಡ್ಲಿ ಆಗಿದೆ. ಸೊ RCB ಹತ್ರ ಅಂಥ ಸ್ಪಿನ್ನರ್ಗಳಿಲ್ಲ. ಕೃಣಾಲ್ ಪಾಂಡ್ಯ ಇದ್ದಾರೆ, ಅದು ಬಿಟ್ಟರೆ ಸುಯೇಶ್ ಇದ್ದಾರೆ. ಸುಯೇಶ್ ಯಾವ ರೀತಿ ಅವ್ರ ಗೇಮನ್ನು ಈ ಸಲ ಆಡಿಸ್ತಾರೆ ನೋಡ್ಬೇಕಂದ್ರೆ, ಲಾಸ್ಟ್ ಟೈಮು ಸುಯೇಶ್ ಅಷ್ಟೊಂದು ಇದಾಗಿರಲಿಲ್ಲ, 1 ವಿಕೆಟ್ ತೊಗೊಂಡಿದ್ರು. ಸೊ ಸುಯೇಶ್ ಈ ಸಲ ಹೆಂಗೆ ಆಡ್ತಾರೆ ನೋಡಬೇಕು. ಕೃಣಾಲ್ ಪಾಂಡ್ಯ ಕೂಡ ಚೆನ್ನಾಗಿ ಆಡಿಸಿದ್ರು ಲಾಸ್ಟ್ ಟೈಮ್, ಒಳ್ಳೆ ಟ್ಯಾಕ್ಟಿಕಲ್ ಬೌಲಿಂಗ್ ಮಾಡಿದರು, ಒಳ್ಳೆ ಕಾನ್ಫಿಡೆನ್ಸ್ ಬಂದಿರುತ್ತೆ ಕೃಣಾಲ್ ಪಾಂಡ್ಯಗೆ. ಅವ್ರು ಈ ಮ್ಯಾಚನ್ನು CSK ವಿರುದ್ಧ ಹೇಗೆ ಆಡ್ತಾರೆ ಅಂತ ನೋಡಬೇಕು. ಯಾಕೆಂದರೆ CSK ವಿರುದ್ಧ CSKಲಿ ಯಾರ್ಯಾರು ಇದ್ದಾರೆ, ರವೀಂದ್ರ ಆಗಿರ್ಬೋದು, ಆಮೇಲೆ ನಮ್ಮ ಋತುರಾಜ್ ಆಗಿರ್ಬೋದು, ಇವರೆಲ್ಲ ಸ್ವಲ್ಪ ಸ್ಪಿನ್ನನ್ನು ಚೆನ್ನಾಗಿ ಆಡ್ತಾರೆ. ಸೊ ಹೆಂಗೆ ಆಡ್ತಾರೆ ಅಂತ ನೋಡಬೇಕಾಗುತ್ತೆ ಈ ಮ್ಯಾಚಲ್ಲಿ. ಮತ್ತು ಕೊಹ್ಲಿ ಕೂಡ RCB ಬಗ್ಗೆ ಮಾತಾಡಿದ್ರೆ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ, ಆಮೇಲೆ ಸಾಲ್ಟ್ ಚೆನ್ನಾಗಿ ಆಡ್ತಾರೆ, ಆಮೇಲೆ ರಜತ್ ಪಟಿದಾರ್ ಕೂಡ ಸ್ಪಿನ್ ವಿರುದ್ಧ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡಿಬಿಟ್ಟು ಒಳ್ಳೆ ಈ ಸಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. CSK ಬೌಲಿಂಗು, RCB ಬ್ಯಾಟಿಂಗು, ಈ ಏನಿದೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಈ ಇನ್ನಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಅನ್ಕೋಬೇಕಾಗುತ್ತೆ. ಸೊ ಈ ಸಲ ಇಷ್ಟು ವರ್ಷಗಳ ಕಾಲ CSKಲಿ ಚೆನ್ನೈಯಲ್ಲಿ ಗೆದ್ದಿಲ್ಲ ನಾವು CSK ಮೇಲೆ, ಅದನ್ನು ಈ ಸಲ RCB ಅವರು ಉಲ್ಟಾ ಮಾಡ್ತಾರೆ. ಈ ಸಲ ಏನಾದರೂ ಚೆನ್ನೈ ಮೇಲೆ ಗೆಲ್ತಾರ ಅಂತ ನೋಡಬೇಕಾಗತ್ತೆ. ಯಾಕೆಂದರೆ ಇದನ್ನು ನಾವು ಯೋಚನೆ ಮಾಡಿದಾಗ ಧೋನಿದು ಅಷ್ಟು ಸೂಪ್ರಮಿಸಿ ಉಂಟು ಅಂತ ನಾವು ಗೊತ್ತಾಗುತ್ತೆ. ಧೋನಿ ಅವ್ರ ಕ್ಯಾಪ್ಟನ್ಸಿಯಾಗಿ ಇಷ್ಟು ದಿನ ಆಗಿರ್ಬೋದು, ಅಥವಾ ಅಲ್ಲಿ ಸ್ಪಿನ್ ಫ್ರೆಂಡ್ಲಿ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡಿದರೆ 2008ರಿಂದ ನಾವು ಇದುವರೆಗೂ ಕೂಡ 2008 ಆದಮೇಲೆ ಗೆದ್ದಿಲ್ಲ ಚೆನ್ನೈ ಮೇಲೆ ಅಂದರೆ. ಸೊ ಇಟ್ ಈಸ್ ರಿಯಲಿ ಗುಡ್ ಡಾಮಿನೆನ್ಸ್ ಅಂತ ಹೇಳ್ಬೋದು RCB ಮೇಲೆ. ಬಟ್ ಈ ಸಲ RCB ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಕಡೆ ಹೇಸಲ್ವುಡ್ ಲಾಸ್ಟ್ ಟೈಮ್ ಚೆನ್ನಾಗಿ ಬೌಲಿಂಗ್ ಮಾಡಿದರು, ಅದಾದಮೇಲೆ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ದಯಾಳ್ ಯಾವ ರೀತಿ ಆಡಿಸ್ತಾರೆ ಗೊತ್ತಿಲ್ಲ, ದಯಾಳ್ ಈ ಸರಿ ಮ್ಯಾಚಿಗೆ ಯಾವ ಥರ ಆಡ್ತಾರೆ ನೋಡಬೇಕು. ಆಮೇಲೆ ಸುಯೇಶ್ ಸ್ವಲ್ಪ ಫಾರ್ಮಿಗೆ ಬಂದರೆ, ಸ್ವಲ್ಪ ಕಂಟ್ರೋಲ್ ಮಾಡಿದರೆ ತುಂಬ ಈಸಿ ಆಗುತ್ತೆ RCBಗೆ. ಅದ್ರ ಜೊತೆಗೆ ಭುವಿ ಏನಾದರೂ ಈ ಮ್ಯಾಚಲ್ಲಿ, ಭುವಿಗೆ ಲಾಸ್ಟ್ ಟೈಮು ಒಂದು ಸ್ವಲ್ಪ ಮೈನರ್ ಇಂಜರಿ ಆಗಿತ್ತು, ಸ್ವಲ್ಪ ಪೇಯ್ನ್ ಇತ್ತು, ಹಾಗಾಗಿಲ್ಲ ಅವರು ಫಸ್ಟ್ ಮ್ಯಾಚ್ ಆಡಿರಲಿಲ್ಲ. ಸೊ KKR ಮೇಲೆ. ಸೊ ಈ ಸಲ ಅವರು ಚೆನ್ನೈ ಮೇಲೆ ಬರ್ತಾರಾ RCB ಜೊತೆ ಆಡೋಕ್ಕೆ, ಅವರು ಫಿಟ್ ಆಗಿದ್ದಾರಾ ಈ ಮ್ಯಾಚನ್ನು ಆಡೋಕ್ಕೆ ಅಂತ ನೋಡ್ಬೇಕು. ಏನಾಗೋದು ಟೀಮ್ ಅನೌನ್ಸ್ಮೆಂಟ್ ಆದಮೇಲೆ ಗೊತ್ತಾಗುತ್ತೆ. ಈಗ ಭುವಿ ಅವರು ಫಿಟ್ ಆಗಿದ್ದಾರಾ, ಇಲ್ಲ ಪೇಯ್ನ್ ಅವ್ರಿಗೆ ಇನ್ನೂ ಉಂಟಾ, ಸೊ ಏನು ಈ ಮ್ಯಾಚ್ ಆಡ್ತಾರಾ ಇಲ್ವ, ನೆಕ್ಸ್ಟ್ ಮ್ಯಾಚ್ ಆಡ್ತಾರಲ್ವ ಗೊತ್ತಿಲ್ಲ. ಸೊ ಭುವಿ ಅವರು ಹೆಂಗೆ ಆಡ್ತಾರೆ ಅಂತ ನೋಡಬೇಕು. ಸೊ ವೆಯ್ಟ್ ಮಾಡಿ ನೋಡೋಣ ಈ ಸಲ ಹೆಂಗಿರುತ್ತೆ ಮ್ಯಾಚು. ಕೊಹ್ಲಿ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಕೊಹ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಕೊಡ್ತಾರೆ, ಫಿಲ್ ಸಾಲ್ಟು ಕೊಹ್ಲಿ ಅವರು ಯಾವ ರೀತಿ ಸ್ಟಾರ್ಟಿಂಗ್ ಕೊಡ್ತಾರೆ, ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, ಇಲ್ಲ ಚೇಸಿಂಗಿಗೆ ಹೋಗ್ತಾರ ನೋಡಬೇಕು. ಸೊ ಕಾದು ನೋಡೋಣ ಏನಾಗುತ್ತೆ ಮ್ಯಾಚು ಅಂತ. ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಬೇಕು ಅಂದರೆ ನಮ್ಮ ರೆಡ್ ಆರ್ಮಿನ ಜಾಯಿನ್ ಮಾಡಿ. ಜೈ RCB.